ಸಮರದ ಈ ಹೊತ್ತಲ್ಲಿ ಚಾಮುಂಡೇಶ್ವರಿಯಲ್ಲಿ ಸೋತಿರುವಂತಹ ಸಿದ್ದರಾಮಯ್ಯನವರು ಪ್ರತೀಕಾರಕ್ಕೆ ಮುಂದಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ವಿಧಾನಸಭಾ ಎಲೆಕ್ಷನ್ ಹೊತ್ತಿಗೆ ಚಾಮುಂಡೇಶ್ವರಿ ಕ್ಷೇತ್ರ ಸಿದ್ದರಾಮಯ್ಯನವರಿಗೆ ದೊಡ್ಡ ಪ್ರತಿಷ್ಠೆಯ ಕ್ಷೇತ್ರವಾಗಿತ್ತು. ಆ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಅವರನ್ನ ಮಖಾಡೆ ಮಲಗಿಸಿದ್ರು. ಸೊ ಆ ಸಿಟ್ಟನ್ನ ಆ ಪ್ರತೀಕಾರಕ್ಕೆ ಮುಂದಾಗಿದ್ದಾರಾ ಸಿದ್ದರಾಮಯ್ಯನವರು ಈಗ ಅನ್ನುವಂತ ಪ್ರಶ್ನೆ ಎದ್ದಿದೆ. ಹಾವಿನಂತೆ ಸಿದ್ದರಾಮಯ್ಯ ಕೂಡ ಬುಸುಗುಡ್ತಿದ್ದಾರಾ? ಚಾಮುಂಡೇಶ್ವರಿ ಸೋಲಿಗೆ ದೇವೇಗೌಡರನ್ನ ಸೋಲಿಸಲು ಪ್ಲಾನ್ ಮಾಡಿದ್ದಾರಾ ಅನ್ನುವಂತ ಪ್ರಶ್ನೆ. ದೇವೇಗೌಡರಿಗೂ ಕೂಡ ಸಿದ್ದು ಪ್ಲಾನ್ ಬಗ್ಗೆ ಸುಳಿವು ಸಿಕ್ಕಿದ್ಯಾ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕೆ ಇದು ಅಂತಂದ್ರೆ ಮೈಸೂರಿನಲ್ಲಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಮೊನ್ನೆ ತಾನೇ ಪ್ರತಾಪ್ ಸಿಂಹ ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಜೆಡಿಎಸ್ನವರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಅಂತ. ಅದಾದ ಬೆನ್ನಲ್ಲೇ ಇದೀಗ ಮಾಜಿ ಸಚಿವ ಶ್ರೀರಾಮುಲು ಕೂಡ ಆ ಕುರಿತಂತೆ ಗುಡುಗಿದ್ದಾರೆ. ಹಾಗಾದ್ರೆ ಶ್ರೀರಾಮುಲು ಅವರು ಏನ್ ಹೇಳಿದ್ರು ಕೇಳೋಣ. ಹಂಗಾಗಿ ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಭಾಗದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸೋತಿದ್ದಾರೆ. ಈ ಭಾಗದಿಂದ ಕೂಡ ಸೋತ ನಂತರ ಎಲ್ಲೋ ಒಂದು ಕಡೆ ಮತ್ತೆ ಪುನಃ ಬಾದಾಮಿಗೆ ಬಂದು ನಿಂತರು. ಬಾದಾಮಿಯಲ್ಲೂ ಕೂಡ ನನ್ನ ಎದುರುಗಡೆ ಗೆದ್ದಿರೋದು ಸುಮಾರಾಗಿ 1600-1700 ಓಟದಿಂದ ಮಾತ್ರ ಗೆದ್ದಿದ್ದಾರೆ. ಗೆದ್ದ ನಂತರ ಆ ಭಾಗದಲ್ಲಿದ್ದಂಥ ಜನರು ಸರ್ಕಾರ ಬಂದ ನಂತರ ಕೂಡ ಆ ಭಾಗದಲ್ಲಿದ್ದಂಥ ಜನರು ಇವತ್ತು ಕೂಡ ಎದಕ್ಕೋಸ್ಕರವಾಗಿ ಈ ಮನುಷ್ಯನ್ ಗೆಲ್ಲಿಸ್ಕೊಂಡಿವಿ, ಎದಕ್ಕೋಸ್ಕರವಾಗಿ ಈ ಸರ್ಕಾರ ಬಂದಿದಪ್ಪ, ನಮ್ಮ ಯಾವುದೇ ಕೊಟ್ಟ ಮಾತುಗಳನ್ನು ಯಾವುದು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನಂಥದ್ದು ಆ ಭಾಗದಲ್ಲಿದ್ದಂಥ ಜನರು ನೋವನ್ನು ಪಡಿತಾ ಇದಾರ. ಅದೇ ರೀತಿ ಇಡೀ ರಾಜ್ಯದಲ್ಲಿದ್ದಂಥ ಜನರು ಕೂಡ ಇವತ್ತು ನೋವನ್ನು ಪಡಿತಾ ಇದಾರ. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಸೋತ ನಂತರ ದೇವೇಗೌಡರನ್ನ ಮನೆ ಬಾಗಿಲಿಗೆ ಹೋಗಿ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡ್ಕೊಂಡ ನಂತರ ಇವತ್ತೆಲ್ಲೋ ಒಂದು ಕಡೆ ಸೇಡಿನ ರಾಜಕಾರಣದ್ರಿಗಿನ ಹಾವಿನ ದೇಶ 12 ವರ್ಷ ಅಂತ ಅಂದಂಗೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಸೇಡು ತೀರಿಸುವ ಸಲುವಾಗಿ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಸ್ವತಃ ಸಿದ್ದರಾಮಯ್ಯರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಂಗಾಗಿ ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಭಾಗದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸೋತಿದ್ದಾರೆ. ಈ ಭಾಗದಿಂದ ಕೂಡ ಸೋತ ನಂತರ ಎಲ್ಲೋ ಒಂದು ಕಡೆ ಮತ್ತೆ ಪುನಃ ಬಾದಾಮಿಗೆ ಬಂದು ನಿಂತರು. ಬಾದಾಮಿಯಲ್ಲೂ ಕೂಡ ನನ್ನ ಎದುರುಗಡೆ ಗೆದ್ದಿರೋದು ಸುಮಾರಾಗಿ 1600-1700 ಓಟದಿಂದ ಮಾತ್ರ ಗೆದ್ದಿದ್ದಾರೆ. ಗೆದ್ದ ನಂತರ ಆ ಭಾಗದಲ್ಲಿದ್ದಂಥ ಜನರು ಸರ್ಕಾರ ಬಂದ ನಂತರ ಕೂಡ ಆ ಭಾಗದಲ್ಲಿದ್ದಂಥ ಜನರು ಇವತ್ತು ಕೂಡ ಎದಕ್ಕೋಸ್ಕರವಾಗಿ ಈ ಮನುಷ್ಯನ್ ಗೆಲ್ಲಿಸ್ಕೊಂಡಿವಿ, ಎದಕ್ಕೋಸ್ಕರವಾಗಿ ಈ ಸರ್ಕಾರ ಬಂದಿದಪ್ಪ, ನಮ್ಮ ಯಾವುದೇ ಕೊಟ್ಟ ಮಾತುಗಳನ್ನು ಯಾವುದು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನಂಥದ್ದು ಆ ಭಾಗದಲ್ಲಿದ್ದಂಥ ಜನರು ನೋವನ್ನು ಪಡಿತಾ ಇದಾರ. ಅದೇ ರೀತಿ ಇಡೀ ರಾಜ್ಯದಲ್ಲಿದ್ದಂಥ ಜನರು ಕೂಡ ಇವತ್ತು ನೋವನ್ನು ಪಡಿತಾ ಇದಾರ. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಸೋತ ನಂತರ ದೇವೇಗೌಡರನ್ನ ಮನೆ ಬಾಗಿಲಿಗೆ ಹೋಗಿ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡ್ಕೊಂಡ ನಂತರ ಇವತ್ತೆಲ್ಲೋ ಒಂದು ಕಡೆ ಸೇಡಿನ ರಾಜಕಾರಣದ್ರಿಗಿನ ಹಾವಿನ ದೇಶ 12 ವರ್ಷ ಅಂತ ಅಂದಂಗೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಸೇಡು ತೀರಿಸುವ ಸಲುವಾಗಿ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಸ್ವತಃ ಸಿದ್ದರಾಮಯ್ಯರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೇಳಿಸ್ಕೊಂಡ್ರಿ ನೀವು ಶ್ರೀರಾಮುಲು ಅವರು ಏನ್ ಹೇಳ್ತಿದ್ದಾರೆ ಅಂತ. ಹಾವಿನ ದ್ವೇಷ 12 ವರ್ಷ ಅಂತ ಹೇಳ್ತಾರೆ. ಆ ರೀತಿಯಾಗಿರುವಂತಹ ಸಿಟ್ಟನ್ನ ಸಿದ್ದರಾಮಯ್ಯನವರು ಇದೀಗ ತೀರಿಸಿಕೊಳ್ತಾ ಇದ್ದಾರೆ ದೇವೇಗೌಡರ ವಿರುದ್ಧ ಅಂತ ಹೇಳಿದ್ರು. ಅಂದ್ರೆ ಅವರಿಗೆ ಚಾಮುಂಡೇಶ್ವರಿಯಲ್ಲಿ ಸೋತಿರುವಂತಹ ನೋವಿದೆ. ಆ ನೋವನ್ನ, ಆ ಪ್ರತೀಕಾರವನ್ನ ಇದೀಗ ಸಿದ್ದರಾಮಯ್ಯನವರು ದೇವೇಗೌಡರ ವಿರುದ್ಧ ತೀರಿಸಿಕೊಳ್ತಿದ್ದಾರೆ. ಮೇಲ್ನೋಟಕ್ಕೆ ಮಾತ್ರ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿ ಶ್ರೀರಾಮುಲು ಅವರು ಗುಡುಗುತ್ತಿದ್ದಾರೆ. ಜೊತೆಗೆ ಬಾದಾಮಿ ಕ್ಷೇತ್ರದಲ್ಲಿ ಅವರು ಕೇವಲ 1600-1700 ಮತಗಳ ಅಂತರದಿಂದ ಗೆದ್ರು. ಆದ್ರೆ ಅಲ್ಲಿ ಜನರಿಗೆ ಅವರು ಏನು ಮಾಡ್ತಾ ಇಲ್ಲ ಅಂತ ಕೂಡ ಶ್ರೀರಾಮುಲು ಅವರು ಹೇಳಿದ್ದಾರೆ. ಮೊನ್ನೆ ತಾನೇ ಪ್ರತಾಪ್ ಸಿಂಹ ಅವರು ಕೂಡ ಇದೇ ರೀತಿಯಾಗಿರುವಂತಹ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಕಾಂಗ್ರೆಸ್ನವರು ಜೆಡಿಎಸ್ನವರ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಿದ್ದಾರೆ, ದ್ರೋಹ ಬಗೆಯುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಅಂದು. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ತಿಳಿಯಬೇಕಾಗಿದೆ. ದೇವೇಗೌಡರು ಹಾಗೂ ಸಿದ್ದರಾಮಯ್ಯನವರಿಗೆ
ಹಿಂದಿನ ಅಂದ್ರೆ ತುಂಬಾ ದಿನದಿಂದ ಮುನಿಸಿರೋದು ಗೊತ್ತು. ಆದ್ರೆ ಯಾವಾಗ ಮೈತ್ರಿ ಸರ್ಕಾರ ರಚನೆ ಆಯಿತು ಎಲ್ಲವನ್ನ ಮರೆತು ನಾವು ಸರಿಯಾಗಿದ್ದೇವೆ, ನಾವು ಸರಿಯಾಗಿ ಸರ್ಕಾರವನ್ನ ನಡೆಸ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಒಳಗಿರುವಂತಹ ಸಿಟ್ಟು ಯಾವಾಗ ಹೊರ ಹಾಕ್ತಾರೆ ಅಂತ ಗೊತ್ತಿಲ್ಲ. ದೇವೇಗೌಡರನ್ನ ಸೋಲಿಸೋಕೋಸ್ಕರ ಸಿದ್ದರಾಮಯ್ಯನವರು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶ್ರೀರಾಮುಲು ಅವರು ಹೇಳ್ತಿದ್ದಾರೆ. ಇದೇ ಅರ್ಥದಲ್ಲಿ ಮೊನ್ನೆ ಸಂಸದ ಪ್ರತಾಪ್ ಸಿಂಹ ಕೂಡ ಮಾತಾಡ್ತಾ ಇದ್ರು. ಚೂರಿ ಹಾಕುವಂತಹ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದೇ ರೀತಿಯಾಗಿರುವಂತಹ ಬೆಳವಣಿಗೆ ಮಂಡ್ಯ ಭಾಗದಲ್ಲಿ ಕಂಡು ಬರ್ತಾ ಇದೆ. ಇನ್ನು ತುಮಕೂರು ಭಾಗದಲ್ಲಿಯೂ ಕೂಡ ಅದೇ ರೀತಿಯಾಗಿರುವಂತಹ ಭಿನ್ನಾಭಿಪ್ರಾಯ ಇತ್ತು, ಬಂಡಾಯ ಇತ್ತು. ಅದನ್ನ ಕ್ಲಿಯರ್ ಮಾಡೋದ್ರಲ್ಲಿ ಕಾಂಗ್ರೆಸ್ನ ನಾಯಕರು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನ ಕಂಡಿದ್ದಾರೆ. ಆದ್ರೂ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಗೊತ್ತಿಲ್ಲ. ಇದೇ ಅರ್ಥದಲ್ಲಿ ಇದೀಗ ಶ್ರೀರಾಮುಲು ಅವರು ಕೂಡ ಮಾತನಾಡ್ತಾ ಇದ್ದಾರೆ.